ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ, ಸೋಯಾಬೀನಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅನ್ನೋದು ಸಹ ನಾವು ನೋಡೋಣ ಬನ್ನಿ. ಆದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆವಾಗ. ಆದರೆ ದಯವಿಟ್ಟು ಏನೇನು ಬೇಕು ಅನ್ನೋದನ್ನು ಈಗ ನೋಡ್ಕೊಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಸೋಯಾಬೀನಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದೇ ನ್ಯಾಚುರಲಾಗಿ ಮಾಡ್ತಾ ಇರೋದು, ಯಾವುದೂ ಅಂಗಡಿದು ಬಳಸ್ತಾ ಇಲ್ಲ ನಾನು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ, ಟೊಮೊಟೊ, ಒಂದು 4 ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇದರಲ್ಲಿ 1 ಪಾವ್ ಅಕ್ಕಿ, ಆಮೇಲೆ ಚಕ್ಕೆ ಲವಂಗದ ಪುಡಿ, ಅಚ್ಚು ಖಾರದ ಪುಡಿ, ಸೋಯಾಬೀನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೆಂತಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, 2 ಏಲಕ್ಕಿ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದ ಬನ್ನಿ ಫ್ರೆಂಡ್, ನಾನೀಗ ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಆಲ್ಮೋಸ್ಟು. ಇವಾಗ ನಾನು ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೆಂಡ್. ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಆಮೇಲೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇದು ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್, ಇದು ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ನಾನು ಚಕ್ಕೆ ಲವಂಗ 2 ಸೇರಿಸಿ ಪುಡಿ ಮಾಡ್ಕೊಂಡಿರೋದು 1 ಸ್ಪೂನ್ ಹಾಕೋತಾ ಇದ್ದೀನಿ. ಓಕೆ, ಆಮೇಲೆ ಅಚ್ಚು ಖಾರದ ಪುಡಿ ಹಾಕೋತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಪುದೀನ ಹಾಕೋತಾ ಇದ್ದೀನಿ. ಪುದೀನ ನೀವು ಎಷ್ಟು ಜಾಸ್ತಿ ಹಾಕೋತೀರ ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಸೋಯಾಬೀನ್ ಹಾಕೋತಾ ಇದ್ದೀನಿ. ನೀರಲ್ಲಿ ನೆನೆಸಿ ಇಟ್ಕೋಬೇಕು ನೀವು. ಸೋಯಾಬೀನ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಉರಿಬೇಕು. ಇದನ್ನು ಸಣ್ಣೂರಿ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ನಾನು ಕಸ್ತೂರಿ ಮೆಂತಿ ಅದು ಹಾಕೋತಾ ಇದ್ದೀನಿ. ಏನೇ ಹಾಕಿದ್ರು ಪದಾರ್ಥನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್. ಆಮೇಲೆ ನಾನು 1 ಪಾವ್ ಅಕ್ಕಿಗೆ 1 ಚುಮ್ಮು ನೀರು ಹಾಕೋತಾ ಇದ್ದೀನಿ. ಇದು ಒಂದು ಮಳ್ಳು ಬರಲಿ ಫ್ರೆಂಡ್. ಎಲ್ಲ ಚೆನ್ನಾಗಿ ಇದು ಬೆಂದಿದೆ. ಈಗ ನಾವು ಉಪ್ಪು ಖಾರ ನೋಡ್ಕೊಳ್ಳೋಣ. ಎಲ್ಲ ಕರೆಕ್ಟಾಗಿದೆ. ಈಗ ಅಕ್ಕಿ ಹಾಕೋಬೇಕು ಫ್ರೆಂಡ್. ಈಗ ಅಕ್ಕಿ ಹಾಕೋತಾ ಇದ್ದೀನಿ ನಾನು. ಫ್ರೆಂಡ್, ಇದೆಲ್ಲ ಚೆನ್ನಾಗಿ ಅಕ್ಕಿ ಹಾಕಿದ್ದೀನಿ. ಈಗ ಒಂದು ಮಳ್ಳು ಬರಬೇಕು. ಮಳ್ಳು ಬಂದಮೇಲೆ ಕುಕ್ಕರ್ ಮುಚ್ಕೋಬೇಕು. ಇದನ್ನು ಒಂದು ಮಳ್ಳು ಬರಲಿ ಫ್ರೆಂಡ್. ಎಲ್ಲ ಒಂದು ಮಳ್ಳು ಬಂದಿದೆ. ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಷಲ್ ಹೊಡೀರಿ.
ಉರಿ ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ಒಂದೆರಡು ವಿಷಲ್ ಕೂಗಲಿ. ಫ್ರೆಂಡ್, ನಾನು ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತ್ಬಿಟ್ಟಿದ್ದೆ, ಅದು ಹಾಕ್ಕೋಬೇಕು. ಹಾಕ್ಕೊಬಿಡಿ. ಹೀಗೆ ಒಂದೊಂದು ಮರಿಬೇಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದೆರಡು ವಿಷಲ್ ಕೂಗಲಿ. ಮೀಡಿಯಮಲ್ಲಿ ಇಟ್ಕೊಳ್ಳಿ ಉರಿ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಹೋಟ್ಲು ಥರನೇ ಆಗಿದೆ, ಸೇಮು. ಓಕೆನಾ ಫ್ರೆಂಡ್ಸ್? ಆದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬರು ಮಾಡಿ, ಸಪೋರ್ಟ್ ಮಾಡಿ. ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್.